ತಮಿಳುನಾಡಿಗೆ ನಿತ್ಯ 1.03 ಟಿಎಂಸಿ ರೀತಿ 15 ದಿನದಲ್ಲಿ 15.45 ಟಿಎಂಸಿ ನೀರನ್ನು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ಶಿಫಾರಸನ್ನ ಮಾಡುವ ಮುನ್ನ ನಡೆದಂತಹ ವಾದ ಪ್ರತಿವಾದ ಹೇಗಿತ್ತು ಗೊತ್ತಾ? ತಮಿಳುನಾಡು ನೀರು ಪಡೆಯುವಂತೆ ಹಾಕಿದ ಲಾ ಪಾಯಿಂಟ್ಸ್ ಏನು ಗೊತ್ತಾ? ಅದಕ್ಕೆ ಕರ್ನಾಟಕದ ಅಧಿಕಾರಿಗಳು ಕೊಟ್ಟ ಉತ್ತರ ಹೆಂಗಿತ್ತು ತಿಳಿದಿದೆಯಾ? ಅದೇ ಸಭೆಯಲ್ಲಿದ್ದ ನಮ್ಮ ಗೋವಿಂದಣ್ಣ ಕೊಟ್ಟ ಆ ಸಭೆಯ ಇನ್ಸೈಡ್ ಮಾಹಿತಿ ನಮ್ಮ ಒಳನೋಟದಲ್ಲಿ ನೋಡ್ಕೊಂಡು. ಅಲ್ಲ, ಕುಡಿಯೋಕ್ ನೀರು ಉಳಿಸ್ರಪ್ಪ ಸಾಕು ಅಂದ್ರೂ ಕೇಳಲ್ಲ ಅಂದ್ರೆ ಇನ್ನೇನು ಹೇಳೋದು? ಬರೀ ನೀರೇ ಬೇಕಾದ್ರೆ ಏನಾದರೂ ಹೇಳ್ಬೋದು. ಬರೀ ರಾಜಕೀಯ ಮಾಡೋರ್ಗೆ ಏನು ಹೇಳೋದು? ಈ ಕಾವೇರಿ ವಿಷಯದಲ್ಲಿ ಏನು ಹೇಳಿದ್ರು ಅಷ್ಟೇ. ಈಗ ಮತ್ತೆ ಶುರು ಆಯ್ತು ನೋಡಪ್ಪ ಅಂತ ಭಾಳ ದಿನ ಆದಮೇಲೆ ಕಾವೇರಿ ಕತೆ ಹೇಳೋಕ್ಕೆ ರೆಡಿ ಆಗಿ ಬಂದಿದ್ರು ನಮ್ಮ ಗೋವಿಂದಣ್ಣ. ಅರೆ ಗೋವಿಂದಣ್ಣ, ಮಳೆ ಆಗ್ತಿದ್ಯಲ್ಲ, ನೀರು ಅವ್ರಿಗೂ ಹೋಗ್ತಿದ್ಯಲ್ಲ, ಇನ್ನೂ ಏನಂತೆ ಅವ್ರ ಸಮಸ್ಯೆ ಅಂತ ಕೇಳಿದಾಗ ಹೇಳೋಕೆ ಶುರು ಮಾಡಿದ್ರು ನೀರಿಗಾಗಿ ತಮಿಳುನಾಡು ಮಂಡಿಸಿದ ವಾದ ಹಾಗೂ ಪ್ರತಿವಾದ ನಡೆದ ಒಳನೋಟ. ವಿಷಯ ಏನಪ್ಪಾ ಅಂದರೆ, ಇವತ್ತು ನಡೆದ ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆಯ ಮೂಲಗಳ ಪ್ರಕಾರ ಇವತ್ತು ಸಿಡಬ್ಲ್ಯೂಆರ್ಸಿ ಸಭೆಯಲ್ಲಿ ತಮಿಳುನಾಡು ರಾಜ್ಯದ ಅಧಿಕಾರಿಗಳು ಹಾಗೂ ಕರ್ನಾಟಕ ಅಧಿಕಾರಿಗಳ ಮಧ್ಯೆ ಭಾರಿ ವಾದ ಪ್ರತಿವಾದ ನಡೆದಿದೆ. ಆ ವಾದ ಪ್ರತಿವಾದ ಹೇಗಿತ್ತು ಅಂದರೆ, ಕರ್ನಾಟಕ ನಮಗೆ ಕೊಡಬೇಕಾದ ನೀರು ಕೊಟ್ಟಿಲ್ಲ, ಆದೇಶ ಉಲ್ಲಂಘಿಸಿದ್ದಾರೆ. ಮೊದಲು ಕುಡಿಯುವ ನೀರಿಗೆ ಇಲ್ಲ ಎನ್ನುತ್ತಿದ್ದವರು ಈಗ ಅದಕ್ಕಿಂತ ಹೆಚ್ಚು ನೀರು ಸಂಗ್ರಹ ಆದರೂ ನಮಗೆ ಕೊಡಬೇಕಾದ ಪಾಲ್ ಕೊಟ್ಟಿಲ್ಲ. ತಮಿಳುನಾಡಿನ ವಾದ ಸರಿಯಿಲ್ಲ, ತಪ್ಪು ಮಾಹಿತಿ ಕೊಡ್ತಿದ್ದಾರೆ. ತಮ್ಮ ಆದೇಶದ ಪ್ರಕಾರ ಕೊಡಬೇಕಿದ್ದಿದ್ದು ನಿನ್ನೆವರೆಗೆ 4 ಟಿಎಂಸಿ. ಆದರೆ ಬಿಳಿಗುಂಡ್ಲು ಅಂತಾರಾಜ್ಯ ಮಾಪನ ಕೇಂದ್ರದ ಅಧಿಕಾರ ಮಾಹಿತಿ ಪ್ರಕಾರ ಈಗಾಗಲೇ ತಮಿಳುನಾಡಿಗೆ 7.5 ಟಿಎಂಸಿ ನೀರು ಹರಿಸಲಾಗಿದೆ. ಅಂದರೆ ಆದೇಶಕ್ಕಿಂತ 3 ಟಿಎಂಸಿ ಹೆಚ್ಚು ನೀರು ಹರಿಸಲಾಗಿದೆ. ಸುಳ್ಳು ಹೇಳ್ತಿರೋದು ನಾವಲ್ಲ, ಕರ್ನಾಟಕವೇ ಸುಳ್ಳು ಮಾಹಿತಿ ಕೊಡ್ತಿದೆ. ಕರ್ನಾಟಕ ಕೊಡುತ್ತಿರುವ ಅಂಕಿ ಅಂಶ ಅವರು ನಮಗೆ ಹರಿಸಿರುವ ನೀರಿನದ್ದಲ್ಲ. ಕರ್ನಾಟಕದ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಆಗ್ತಿರೋದ್ರಿಂದ ಹೊರಹರಿವಿನ ಮೂಲಕ ಹರಿದಿರುವ ನೀರಷ್ಟೇ. ಕರ್ನಾಟಕದ ಕಬಿನಿ, ಹಾರಂಗಿ ಅಣೆಕಟ್ಟುಗಳು ತುಂಬಿವೆ. ಉಳಿದ ಅಣೆಕಟ್ಟುಗಳು ಕೂಡ ಮಳೆ ಆಗ್ತಿರೋದ್ರಿಂದ ತುಂಬ್ತಿದೆ. ಹೀಗಿದ್ರೂ ಕರ್ನಾಟಕ ನೀರು ಬಿಡಿ ಅಂದರೆ ಕುಡಿಯುವ ನೀರಿನ ನೆಪ ಒಡ್ಡಿ ನೀರು ಕೊಡಲ್ಲ ಎಂತಿದೆ. ನೀರು ಕೊಡಲ್ಲ ಅಂತ ನಾವು ಹೇಳೇ ಇಲ್ಲ. ಕರ್ನಾಟಕ ಎಲ್ಲ ಕಾಲದಲ್ಲೂ ನೀರು ಕೊಟ್ಟಿದೆ. ಎಂತಹ ಸಂಕಷ್ಟದ ಕಾಲದಲ್ಲೂ ನೀರು ಕೊಟ್ಟಿದೆ. ಇದಕ್ಕೆ ಇತಿಹಾಸವೇ ಸಾಕ್ಷಿ. 2023-24ರಲ್ಲಿ ಬರಗಾಲದಲ್ಲೂ ನಾವು ತಮಿಳುನಾಡಿಗೆ 81 ಟಿಎಂಸಿ ನೀರು ಕೊಟ್ಟಿದ್ದೇವೆ. ಅದರಲ್ಲಿ ಆಗಸ್ಟ್ನಿಂದ ಮೇವರೆಗೆ 70 ಟಿಎಂಸಿ ನೀರು ಕೊಟ್ಟಿದ್ದೇವೆ. ಹೀಗಾಗಿ ಈಗ ನಾವು ಹೇಳ್ತಾ ಇರೋದು ನೀರು ಕೊಡಲು ಈಗ ಸೂಕ್ತ ಸಮಯ ಅಲ್ಲ. ಯಾಕಂದರೆ ಬರಗಾಲದ ಸನ್ನಿವೇಶದ ಚಿತ್ರಣ ಇನ್ನಷ್ಟೇ ಸ್ಪಷ್ಟ ಆಗಬೇಕಿದೆ. ಈಗಾಗಲೇ ತಮಿಳುನಾಡಿನ ಮೆಟ್ಟೂರು, ಭವಾನಿ ಸಾಗರ ಹಾಗೂ ಅಮರಾವತಿ ಅಣೆಕಟ್ಟುಗಳಲ್ಲಿ 48.64 ಟಿಎಂಸಿ ನೀರಿದೆ. ಇನ್ನೂ ತಮಿಳುನಾಡಿಗೆ ಈಶಾನ್ಯ ಮಾನ್ಸೂನ್ ಮಳೆ ಆಗಲಿದೆ. ಆದರೆ ಕರ್ನಾಟಕಕ್ಕೆ ಆ ಅವಕಾಶವೇ ಇಲ್ಲ. ಹೀಗಾಗಿ ಈಗ ಡ್ಯಾಮ್ನಲ್ಲಿರುವ ನೀರು ಮುಂದಿನ ಜೂನ್ವರೆಗೆ ಕುಡಿಯೋದಕ್ಕಷ್ಟೇ ಆಗಲಿದೆ ಎಂಬ ನಮ್ಮ ವಾದಕ್ಕೆ ವಾಸ್ತವದ ತಳಹದಿ ಇದೆ. ಸುಪ್ರೀಂ ಕೋರ್ಟಿನ ಆದೇಶದ ಪ್ರಕಾರ ಕರ್ನಾಟಕ ಜೂನ್ ಜುಲೈ ತಿಂಗಳಿನಲ್ಲಿ 40 ಟಿಎಂಸಿ ನೀರು ಹರಿಸಿಲ್ಲ. ಮತ್ತೆ ಆಗಸ್ಟ್ ತಿಂಗಳಲ್ಲಿ 45.95 ಟಿಎಂಸಿ ನೀರು ಹರಿಸಬೇಕಿದೆ. ಇದರ ಪ್ರಕಾರ ಈ ಮಾಸಾಂತ್ಯದ ವೇಳೆಗೆ ಕರ್ನಾಟಕ 86 ಟಿಎಂಸಿಗೂ ಹೆಚ್ಚು ನೀರು ಬಾಕಿ ಕೊಡಬೇಕಾಗುತ್ತೆ. ಸಂಕಷ್ಟ ಕಾಲದ ಲೆಕ್ಕದ ಪ್ರಕಾರವೂ ನೀರು ಹರಿಸಿಲ್ಲ. ಹೀಗಾಗಿ ಸಂಕಷ್ಟದ ಲೆಕ್ಕ ತೆಗೆದುಕೊಂಡ್ರೂ 18 ಟಿಎಂಸಿ ನೀರು ಹರಿಸಬೇಕಿತ್ತು. ಅದನ್ನು ಕೊಟ್ಟಿಲ್ಲ. ಕೂಡಲೇ ನೀರು ಹರಿಸಲು ಆದೇಶಿಸಿ. ಸಿಡಬ್ಲ್ಯೂಆರ್ಸಿ ಮೂಲಗಳು ಕಣ್ಣಾರೆ ಕಂಡಂತೆ ಸಭೆಯಲ್ಲಿ ತಮಿಳುನಾಡು ಹೀಗೆ ವಾದ ಮಾಡಿದ್ದಕ್ಕೆ ಕರ್ನಾಟಕ ಕೂಡ ಅಂಕಿ ಅಂಶಗಳ ಸಹಿತ ಪ್ರತ್ಯುತ್ತರ ಕೊಟ್ಟಿದೆ. ಒಂದು ಹಂತದಲ್ಲಿ ವಾದ ಪ್ರತಿವಾದ ತಾರಕಕ್ಕೂ ಹೋಗಿದೆ. ಅಂತಿಮ ಶಿಫಾರಸು ಈಗ ಕಣ್ಣ ಮುಂದಿದೆ.